ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮ ಊಟಿ ಟ್ರಿಪ್ನ ವ್ಲಾಗ್ ಆಗಿರುತ್ತೆ. ನಾನು ಈ ವಿಡಿಯೋನ 2 ವ್ಲಾಗಾಗಿ ಮಾಡಿ ಹಾಕ್ತೀನಿ. ಇದು ಮೊದಲನೇದು. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ನನ್ನ ವೀಡಿಯೋಸ್ನೆಲ್ಲ ಲೈಕ್ ಮಾಡಿ ಮತ್ತು ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ. ಇದು ಮೇ 26, 2026 ಮಂಗಳವಾರದ ದಿನ ಬೆಳಗ್ಗೆ 7 ಗಂಟೆಗೆ ನಾವು ಗುಂಡ್ಲುಪೇಟೆಯಿಂದ ನಾನು, ನಮ್ಮ ಅಕ್ಕ, ತಮ್ಮನ ಫ್ಯಾಮಿಲಿ ಜೊತೆಗೆ ನಂಜನಗೂಡಿಂದ ನಮ್ಮ ದೊಡ್ಡಮ್ಮನ ಮಗ, ಅವನ ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೊರಟ್ವಿ. ನಾನು ನಮ್ಮ ದೊಡ್ಡಮ್ಮನ ಮಗನ ಕಾರ್ನಲ್ಲೇ ಹೊರಟೆ. ಹೋಗುವಾಗ ತುಂಬ ಸುಂದರವಾದ ಜಿಂಕೆಗಳನ್ನು ನೋಡಿದ್ವಿ. ನೋಡಿ ಎಷ್ಟು ಸ್ವಚ್ಛಂದವಾಗಿ ಓಡಾಡ್ತಾ ಇದ್ದಾವೆ. ನಡುವೆ ರೋಡಿನ ಮಧ್ಯೆನೇ ಜಿಂಕೆ ಬಂದುಬಿಟ್ಟಿತ್ತು. ತುಂಬ ಚೆನ್ನಾಗಿತ್ತು. ಮತ್ತು ನಾನು ನನ್ನ ತಮ್ಮ ಇಬ್ಬರು ಸೇರ್ಕೊಂಡು ಒಂದು ಫೋಟೋ ತೊಗೊಂಡ್ವಿ. ಹಾಗೆಯೇ ನಾವು ಪ್ರಯಾಣ ಮಾಡಿಕೊಂಡು ಊಟಿನ ಸುಮಾರು 12 ಗಂಟೆ ಅಷ್ಟೊತ್ತಿಗೆ ಹೋಗಿ ತಲುಪಿದ್ವಿ. ಅಲ್ಲಿ ಮೇಯ್ನು ನೋಡಬೇಕಾದಿದ್ದ ಜಾಗ ಯಾವುದು ಅಂತಂದರೆ ಬಟಾನಿಕಲ್ ಗಾರ್ಡನ್ನು. ಅಲ್ಲಿಗೆ ಹೋದ್ವಿ. ಅಲ್ಲಿ ತುಂಬ ರಶ್ ಇತ್ತು. ಸರಿ ಅಂತ ಹೇಳಿ ಟಿಕೆಟ್ ತೊಗೊಂಡು ಒಳಗಡೆ ಹೋದ್ವಿ. ಅಲ್ಲಿ ಫ್ಲವರ್ ಶೋನೇ. ಬಟಾನಿಕಲ್ ಗಾರ್ಡನ್ ಅಂತಂದರೆ ಮೇಯ್ನು ಫ್ಲವರ್ ಶೋ ಇರುತ್ತೆ. ಆದರೆ ಸ್ವಲ್ಪ ಹೂಗಳೆಲ್ಲ ಒಣಗೇ ಹೋಗಿತ್ತು. ಇದ್ದಿದ್ರಲ್ಲೇ ಚೆನ್ನಾಗಿರೋದನ್ನ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಈ ವಿಡಿಯೋನ ನಾನು 1 ವಾರದ ಮುಂಚೆನೇ ಹಾಕಬೇಕಿತ್ತು. ಯಾಕೆ ಹಾಕಲಿಲ್ಲ ಅಂತ ನಿಮಗೆ ಗೊತ್ತೇ ಇದೆ ಅಂತ ಅಂದ್ಕೊಳ್ತೀನಿ. ಯಾಕೆಂದರೆ ನಾವು ಮಂಗಳವಾರ ಹೋಗಿದ್ದವರು 27 ಬುಧವಾರ ಸಂಜೆ 6 ಗಂಟೆಗೆ ಗುಂಡ್ಲುಪೇಟೆ ತಲುಪಿದ್ವಿ. 7:15ಕ್ಕೆ ನನ್ನ ಮಗ ಫೋನ್ ಮಾಡಿದ್ದ ಬೆಂಗಳೂರಿಂದ. ಬಟ್ 7:15 ಅಷ್ಟೊತ್ತಿಗೆ ಅವನಿಗೆ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಈ ವಿಡಿಯೋನ ಹಾಕೋಕ್ಕಾಗಲಿಲ್ಲ. ಅದನ್ನು ಹಾಕಿದ್ನಲ್ಲ ಆ್ಯಕ್ಸಿಡೆಂಟ್ ವಿಡಿಯೋ, ನೀವು ನೋಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಅವನು ಸ್ವಲ್ಪ ಹುಷಾರಾದಮೇಲೆ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲೇ ತುಂಬ ಚೆನ್ನಾಗಿದ್ವು ಫ್ಲವರ್ಸ್ಗಳು. ಅಂದರೆ ನಾನು ಸೆಲೆಕ್ಷನ್ ಮಾಡ್ಕೊಂಡು ವಿಡಿಯೋ ಮಾಡ್ಕೊಂಡಿರೋದು. ಅಲ್ಲಲ್ಲಿ ಫ್ಲವರ್ಸ್ ಎಲ್ಲ ಒಣಗೋಗ್ಬಿಟ್ಟಿತ್ತು. ಇದರ ನಡುವೆ ನಾನು ನಮ್ಮ ಅಕ್ಕ ಎಲ್ಲರೂ 1-2 ಫೋಟೋ ತೊಗೊಂಡ್ವಿ. ಮತ್ತು ನೋಡಿ, ಇಲ್ಲಿ ಎಷ್ಟೊಂದು ಚೆನ್ನಾಗಿದೆ, ಬ್ಯೂಟಿಫುಲ್ ರೆಡ್ ಫ್ಲವರ್ಸ್ ಎಲ್ಲ ಇದೆ. ಮತ್ತು ನಾವು ಜೂನ್ 1 ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಹೇಳಿ ಮಂತ್ರಾಲಯಕ್ಕೂ ಟಿಕೆಟ್ ಬುಕ್ ಮಾಡ್ಕೊಂಬಿಟ್ಟಿದ್ವಿ. ಆದರೆ ಹಿಂಗಾಗಿದ್ದರಿಂದ ನಾವು ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ವಿ. ನೋಡಿ, ಇಲ್ಲಿ ಎಷ್ಟೊಂದು ಫ್ಲವರ್ಸ್ಗಳು ಒಂದಕ್ಕಿಂತ ಒಂದು ತುಂಬ ಸೊಗಸಾಗಿ ಕಾಣ್ತಾ ಇದ್ದೇವೆ. ಜೀವನನೂ ಹಾಗೇ ಕಲರ್ಫುಲ್ಲಾಗಿರಬೇಕು ಅಂತಂದರೆ ನಮ್ಮ ಅಕ್ಕಪಕ್ಕ ವಾತಾವರಣ ತುಂಬ ಚೆನ್ನಾಗಿರಬೇಕು. ಇಲ್ಲ ಅಂದರೆ ನಮ್ಮ ಕುಟುಂಬನೇ ನಾಶ ಆಗೋ ಅಷ್ಟು ಕೆಟ್ಟ ದೃಷ್ಟಿನೂ ಹಾಕ್ಬಿಡ್ತಾರೆ. ಬಟ್ ಆದರೂ ದೇವರಿದ್ದಾನೆ ಅಂತ ಹೇಳಿಕೊಂಡು ನಾವು ಮುಂದೆ ಸಾಗಬೇಕು. ನೋಡಿ, ನೆಕ್ಸ್ಟು ಈ ಮರಕ್ಕೇ ಫ್ಲವರ್ ಪಾಟ್ಗಳನ್ನು ನೇತಾಕ್ಬಿಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಫ್ಲವರ್ಸು. ಅದರಲ್ಲೂ ಸಹ ನಾವು 1-2 ವೀಡಿಯೋಸ್ ಮಾಡಿಕೊಂಡು ನೆಕ್ಸ್ಟು ನಾವು ಬೋಟಿಂಗಿಗೆ ಅಂತ ಹೇಳಿ ಬೋಟ್ ಹೌಸ್ ಕಡೆ ಹೋದ್ವಿ. ಅಲ್ಲಿ ಕೂಡ ನಾವು 1-2 ಫೋಟೋ ತೊಗೊಂಡ್ವಿ. ಮತ್ತು ಅಲ್ಲೂ ತುಂಬಾ ರಶ್ ಇತ್ತು. ಟಿಕೆಟ್ ತೊಗೊಂಡು ಬೋಟಿಂಗಿಗೆ ಹೋದ್ವಿ. ನೋಡಿ, ನಾವೆಲ್ಲರೂ ಒಂದೇ ಬೋಟನಲ್ಲಿ ಕೂತ್ಕೊಂಡಿದ್ದೀವಿ. ನೋಡಿ, ಎಷ್ಟೊಂದು ಚೆನ್ನಾಗಿದೆ. ಗ್ರೀನರೀಸ್ ಎಲ್ಲ ತುಂಬ ಚೆನ್ನಾಗಿತ್ತು. 2 ರೌಂಡ್ ಹಾಕಿಸ್ಕೊಟ್ಟ ನಮಗೆ ಬೋಟಿಂಗಲ್ಲಿ. ಅಲ್ಲಿ ಸಣ್ಣದು ಪುಟ್ಟದು ಒಂದು ಟ್ರೈನು ಹೋಗ್ತಾಯಿತ್ತು.
ಅದನ್ನು ನೋಡ್ಕೊಂಡ್ವಿ. ನೋಡಿ ಗ್ರೀನರೀಸ್ ಎಲ್ಲ ಎಷ್ಟೊಂದು ಚೆನ್ನಾಗಿದೆ. ಅಲ್ಲಿ ಬೆಟ್ಟದ ಮೇಲೆ ಮನೆಗಳು ಕಾಣಿಸ್ತವೆ. ನಾವು ಕೆಳಗಡೆ ನದಿನಲ್ಲಿ ಹೋಗುವಾಗ ಮೇಲ್ಗಡೆ ಮನೆಯೂ ಸಹ ಕಾಣಿಸುತ್ತೆ. ಬಟ್ ಆವಾಗವಾಗ ಸಣ್ಣ ಸಣ್ಣದಾಗಿ ತುಂತುರು ಮಳೆನೂ ಆಗ್ತಾಯಿತ್ತು. ಒಂಥರ ತಂಪಾದ ವಾತಾವರಣ ಆಗ್ತಿತ್ತು. ತುಂಬ ಚೆನ್ನಾಗಿ ನಾವು ಎಂಜಾಯ್ ಮಾಡ್ಕೊಂಡ್ವಿ. ಮಕ್ಕಳುಗಳು ಇದ್ವಲ್ಲ, ನನ್ನ ತಮ್ಮನ ಮಕ್ಕಳು ಇಬ್ಬರೂ, ಅವ್ರಿಗೂ ತುಂಬಾ ಖುಷಿ ಆಯಿತು. ಸರಿ ಅಂತ ಹೇಳಿಬಿಟ್ಟು ನಾವು ಇದು ಒಂದು 2 ಮಿನಿಟ್ಸ್ ಅಷ್ಟು ವೀಡಿಯೋ ಮಾಡಿಕೊಂಡೆ. ಪರವಾಗಿಲ್ಲ, ನಮಗೆ ಕೊಡೋ ದುಡ್ಡಿಗೇನು ಮೋಸ ಇಲ್ಲ. 2 ರೌಂಡು ನೀಟಾಗಿ ಹಾಕಿಸ್ಕೊಂಡು ಬಂದುಬಿಡ್ತಾರೆ. ತುಂಬ ಚೆನ್ನಾಗಿತ್ತು. ಒಟ್ಟು ಎಂಜಾಯ್ ಮಾಡಿಕೊಂಡು ನಾವು ಏನು ರೂಮ್ ಬುಕ್ ಮಾಡಿದ್ವಿ ಅಲ್ಲಿಗೆ ಬಂದು ವಾಪಸ್ ತಲುಪಿದ್ವಿ. ನಾನು ಇನ್ನು ನೆಕ್ಸ್ಟು ಅಲ್ಲಿ ನೋಡಬೇಕಾಗಿದ್ದು ಇನ್ನೊಂದು ಏನಪ್ಪ ಅಂತಂದರೆ, ಊಟಿನಲ್ಲಿ ಕರ್ನಾಟಕ ಸಿರಿ ಹಾರ್ಟಿಕಲ್ಚರ್ ಅದೊಂದು ಪ್ಲೇಸ್ ಇದೆ. ಅದನ್ನು ನಾನು ನಾಳೆ ಅಥವಾ ಇನ್ನೊಂದು ವಾರ ಬಿಟ್ಟು ವಿಡಿಯೋ ಮಾಡಿ ಹಾಕ್ತೀನಿ. ಅಲ್ಲೂ ಅಷ್ಟೇ ತುಂಬ ಬ್ಯೂಟಿಫುಲ್ಲಾದಂಥ ಫ್ಲವರ್ಸು, ಸೀನರೀಸು ಎಲ್ಲ ಇದೆ. ಅದನ್ನು ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ. ಅಲ್ಲಿವರೆಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.